ಯುವರ್ ಆನರ್, ನನ್ನ ಕಕ್ಷಿದಾರರಾದ ಮೀರಾ ಅವರನ್ನ ವಿಚಾರಣೆ ಮಾಡಿ ಅವ್ರಿಗಾಗಿರೋ ಅನ್ಯಾಯದ ಬಗ್ಗೆ ಸಂಪೂರ್ಣವಾಗಿ ಕೋರ್ಟ್ಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಯುವರ್ ಆನರ್. ಮೀರಾ, ಹೇಳಿ ಮೀರಾ, ನಿಮ್ಮ ರಾಘವ್ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2.5 ವರ್ಷಗಳಾಯಿತು. ಎಷ್ಟು ವರ್ಷ ಜೊತೆಗಿದ್ರಿ? 1 ವರ್ಷ ಅಷ್ಟೇ. ನೀವಿಬ್ರು ಸೇರಿ ಕಂಪನಿಯನ್ನ ನಡೆಸ್ತಿದ್ರಿ, ಎಲ್ಲವೂ ಚೆನ್ನಾಗೇ ನಡೀತಿತ್ತು ಅಂತ ನಿಮ್ಮ ಕಂಪನಿಯ ಸ್ಟಾಫ್ ಹೇಳಿದ್ರು. ಮತ್ತೆ ಯಾಕಮ್ಮ ಹೀಗಾಯ್ತು? ಹೌದು ಮೇಡಮ್, ಎಲ್ಲ ಚೆನ್ನಾಗೇ ಇತ್ತು. ರಾಘವ್ ಅವರು ತುಂಬ ಕಷ್ಟಪಟ್ಟು ಕಟ್ಟಿದ ಕಂಪ್ನಿನ ಪ್ರೀತಿಯಿಂದಲೇ ನನ್ನ ಹೆಸರಿಗೆ ಬರ್ಕೊಟ್ರು. ನಾನು ಅಷ್ಟೇ ಪ್ರೀತಿನ ನಡೆಸ್ಕೊಂಡು ಹೋದೆ. ಒಂದಿನ ಅವ್ರು ಇನ್ನೊಂದು ಮದುವೆ ಆಗಿದ್ದ ವಿಷಯ ನನಗೆ ಗೊತ್ತಾಯ್ತು. ನೀವೇ ಹೇಳಿ, ಯಾವ ಹೆಣ್ತಾನೆ ತನ್ನ ಗಂಡ ಇನ್ನೊಂದು ಹೆಣ್ಣನ್ನು ಮದುವೆ ಆಗಿದ್ದಾನೆ ಅಂದರೆ ಸಹಿಸ್ಕೋತಾಳೆ? ನಾನು ಅದನ್ನು ಪ್ರಶ್ನಿಸೋದಕ್ಕೆ ಅವ್ರಿಗೆ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಇದ್ದಕ್ಕಿದ್ದ ಹಾಗೆ ನೀನು ಯಾರೋ ನಾನು ಯಾರೋ, ನನಗೆ ನಿನ್ನ ಸಂಬಂಧನೇ ಇಲ್ಲ ಅಂತ ನನ್ನನ್ನು ದೂರ ಮಾಡಿದ್ರು. ಮಹಾಸ್ವಾಮಿ, ನಾನಿಲ್ಲಿಗೆ ಬಂದಿರೋದು ನನಗೇನೋ ಪರಿಹಾರ ಬೇಕು, ನನ್ನ ಗಂಡನಿಗೆ ಜೈಲ್ ಶಿಕ್ಷೆ ಆಗಬೇಕು ಅಂತ ಅಲ್ಲ. ನನಗೆ ನನ್ನ ಗಂಡ ಬೇಕು, ನನಗೆ ನನ್ನ ಗಂಡ ಬೇಕು ಮಹಾಸ್ವಾಮಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ
ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್